ಬಹಳ ಸಂತೋಷ. ಕುಣಗನಲ್ಲಿ ಕುಣಗಲ್ ಉತ್ಸವ ನಡೀತಾ ಇದೆ. ಈ ಉತ್ಸವ ಶಿವಕುಮಾರ್ದಲ್ಲ, ಸುರೇಶ್ ಅಲ್ಲ, ಇಲ್ಲ ರಂಗನಾಥ್ದಲ್ಲ. ಈ ಉತ್ಸವ ಕುಣಗಲ್ ಮಹಾಜನತೆಯ ಉತ್ಸವ. ಇದು ಭೀಷ್ಮ ಧರ್ಮರಾಯನಿಗೆ ಒಂದು ಮಾತು ಹೇಳ್ತಾನೆ, ನೀನು ಋಣವನ್ನ ತೀರಿಸಬೇಕಾದ್ರೆ ನಾನು ಸಂಸ್ಕೃತದಲ್ಲಿ ಆ ಶ್ಲೋಕ ಇದೆ ಹೇಳ್ಬಿಟ್ಟು ಕನ್ನಡದಲ್ಲಿ ಹೇಳ್ತೀನಿ. ಭೀಷ್ಮ ಧರ್ಮರಾಯನಿಗೆ ಏನ್ ಹೇಳ್ತಾನೆ ಅಂದ್ರೆ, ಋಣೈ ಚತುರ್ಭಿ ಸಂಯುಕ್ತ ಜಾಯಂತೆ ಮಾನವ ಭುವಿ ಪಿತೃ ದೇವರ್ಷಿ ಮರ್ಯಾದೆ ತೇಬ್ಯಂ ತೇಬ್ಯಶ್ಚ ಧರ್ಮತ ಅಂತ. ಮನುಷ್ಯ ಹುಟ್ಟುವಾಗ 4 ಋಣದೊಂದಿಗೆ ಹುಟ್ಟುತ್ತಾನಂತೆ. ಒಂದು ತಂದೆ ತಾಯಿ ಋಣ, ಒಂದು ಗುರುವಿನ ಋಣ, ಒಂದು ದೇವರ ಋಣ, ಒಂದು ಸಮಾಜದ ಋಣ. ಹಂಗೆ ಇವತ್ತು ಈ ಕನಕೋತ್ಸವದಲ್ಲಿ ನಾವು ಕನಕಪುರದಿಂದ ಪ್ರಾರಂಭವನ್ನು ಮಾಡಿ ಕುಣಗಲ್ವರೆಗೂ ತೆಗೆದುಕೊಂಡು ಬಂದು ಕುಣಗಲ್ನ ಎಲ್ಲ ಯುವಕರಿಗೆ, ನನ್ನ ತಾಯಂದಿರಿಗೆ, ಹಿರಿಯರಿಗೆ ಬಹಳ ಸಂತೋಷ ಪಡಲು ಈ ಉತ್ಸವವನ್ನ ಏರ್ಪಾಟ್ ಮಾಡಲಾಗಿದೆ. ಈ ಕುಣಗಲ್ ಉತ್ಸವ ನಿನ್ನೆ ಬಹಳ ವಿಜೃಂಭಣೆಯಿಂದ ಕಲ್ಯಾಣೋತ್ಸವ ನಡೀತು ಅಂತೇಳಿ ತಿಳಿದು ನನಗೆ ಬಹಳ ಸಂತೋಷ ಆಯಿತು. ಪ್ರತಿ ಊರಿನಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳನ್ನ ಯುವಕರಿಗೆ 5 ಗ್ಯಾರಂಟಿ ಸೇರಿ ಕೈ ಮುಷ್ಟಿ ಆಯಿತು. ನೀವೆಲ್ಲ ಉಚಿತವಾಗಿ ಹೆಣ್ಮಕ್ಳು ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಿರ್ತಾರೆ. ಎಲ್ಲರಿಗೂ ಕೂಡ 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದೀವಿ ತಾನೇ. ಎಲ್ಲರಿಗೂ ಕೂಡ 200 ಯೂನಿಟ್ವರೆಗೂ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ತಾ ಇದ್ದೀವಿ ತಾನೇ. ಬಹಳ ಸಂತೋಷ. ಕೆಲವ್ರಿಗೆ ಸಿಗದೆ ಇರ್ಬೋದು, ಅದು ಬೇರೆ ವಿಚಾರ. 100ಕ್ಕೆ 99 ಜನರಿಗೆ ಇವತ್ತು ಈ ಯೋಜನೆ ತಲುಪ್ತಾ ಇದೆ.